ಒದ್ದಾಡಿದರು. ಎಷ್ಟು ರೀತಿ ವ್ಯಾಕುಲತೆಯಿಂದ ಅವರು ಅಷ್ಟು ಸಂಕಟದಿಂದ ಕೇಳಿಕೊಂಡ್ರು. ಕೊನೆಗೂ ಕಾಳಿ ಮಾತೆ ದರ್ಶನವನ್ನು ಕೊಟ್ಟಿರುವಂಥ ಒಂದು ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಲ್ಕತ್ತಾ ನಗರದಲ್ಲಿ ದಕ್ಷಿಣೇಶ್ವರವೆಂಬ ಬಡಾವಣೆಯಲ್ಲಿ ರಾಣಿ ರಾಸಮಣಿ ದೇವಿ ಎಂಬ ಶ್ರೀಮಂತ ಭಕ್ತರು ಕಾಳಿ ದೇವಸ್ಥಾನವನ್ನು ಕಟ್ಟಿಸಿದರು. ಕಲ್ಕತ್ತಾದಲ್ಲಿ ದಕ್ಷಿಣೇಶ್ವರದಲ್ಲಿ ಶ್ರೀ ಕಾಳಿ ದೇವಸ್ಥಾನ ರಾಣಿ ರಾಸಮಣಿ ಅಂತ ಆಯಮ್ಮ ದೊಡ್ಡ ಶ್ರೀಮಂತರು ಮತ್ತು ಬೆಸ್ರವರು ದೊಡ್ಡ ಶ್ರೀಮಂತರು ದೇವಸ್ಥಾನವನ್ನು ಕಾಳಿ ಮಾತೆಯ ದೇವಸ್ಥಾನವನ್ನು ಕಟ್ಟಿಸಿದರು. ಇದು ಗಂಗಾ ನದಿಯ ತೀರದಲ್ಲಿತ್ತು. ಈ ದೇವಸ್ಥಾನದಲ್ಲಿ ಶ್ರೀರಾಮಕೃಷ್ಣರು ಸಾಧನೆ ಮಾಡಿದರು. ಈ ದೇವಸ್ಥಾನದಲ್ಲೇ ಅವರು ಸಾಧನೆ ಮಾಡಿದರು. ನಮ್ಮ ರಾಮಕೃಷ್ಣರು ಸಾಧನೆ ಮಾಡಿದರು. ಶ್ರೀರಾಮಕೃಷ್ಣರು ಸಾಧನೆ ಮಾಡುತ್ತಾ ಇಲ್ಲಿಯೇ ವಾಸವಾಗಿದ್ದಾಗ ನಡೆದ ಘಟನೆ ಇದು. ಒಂದು ದಿನ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಶ್ರೀರಾಮಕೃಷ್ಣರು ತೀವ್ರ ದುಗುಡದಿಂದ, ಅಂದರೆ ತುಂಬ ಸಂಕಟದಿಂದ, ಬಹಳ ನೋವಿನಿಂದ ನದಿ ತೀರದಲ್ಲಿ ಅಡ್ಡಾಡ್ತಾ ಇದ್ದರು. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದರು. ಆಗ ಅವರಿಗೆ ಕಾಳಿಯನ್ನು ನೋಡಬೇಕೆಂಬ ಹಂಬಲ ಬಹಳ ತೀವ್ರವಾಗಿತ್ತು. ಆಕೆಗೋಸ್ಕರ ಅಳ್ತಾ ಹೇಳ್ಕಂತ, ಅಮ್ಮ ನಿನ್ನ ನೆದಕ್ಕೆ ಬಾ, ನಿನ್ನ ದರ್ಶನ ಕೊಡು ನನಗೆ ಅಂತ ಅಳ್ತಾ ತೀವ್ರವಾಗಿ ತುಂಬಾ ಪಾಪ ಹಂಬಲದಿಂದ ಇದು ಮಾಡ್ತಾಯಿದ್ರು. ಸೂರ್ಯನು ಮುಳುಗುತ್ತಿರುವುದನ್ನು ಕಂಡು, ಆವತ್ತಿನ ದಿನ ಸೂರ್ಯ ಮುಳುಗ್ತಾನೆ. ಇನ್ನೇನು ಟೈಮ್ ಆದಾಗೆಲ್ಲ ಸೂರ್ಯ ಮುಳುಗಲೇಬೇಕಲ್ಲ. ಮುಳುಗುವುದನ್ನು ಕಂಡು, ಅಯ್ಯೋ ಈ ದಿನವೂ ಸಹ ತಾಯಿ ಕಾಣದೆ ಮರೆಯಾದಳಲ್ಲ, ಈ ದಿನವೂ ನನಗೆ ಕಾಣಲಿರಲ್ಲ, ಎಷ್ಟು ವ್ಯರ್ಥವಾಯಿತಲ್ಲ. ಅಂದರೆ ಅದಕ್ಕಿಂತ ಮುಂಚೆ ಎಷ್ಟೋ ದಿನಗಳಿಂದ ತವಕ ಪಡ್ತಾ ಇರ್ತಾರೆ. ಎಷ್ಟೋ ದಿನಗಳಿಂದ ತುಂಬಾ ವ್ಯಾಕುಲತೆಯಿಂದ ಕೇಳ್ಕೊಳ್ತಾ ಇದ್ದ, ಅಮ್ಮ ನನಗೆ ದರ್ಶನ ಕೊಡು, ದರ್ಶನ ಕೊಡುತ್ತೆ. ಆ ಮಾತೆ ದರ್ಶನ ಕೊಟ್ಟಿರೋದಕ್ಕೆ ಸಾಮಾನ್ಯ ಕೆಲವರಿಗೆ ದರ್ಶನ ಕೊಟ್ಟಿದ್ದಾರೆ, ಕೆಲವು ಶಿಷ್ಯರಿಗಿಲ್ಲ. ಸೂರ್ಯಾಸ್ತದ ಸಮಯವಾದರೂ ತಾಯಿಯ ದರ್ಶನವಾಗಲಿಲ್ಲವೆಂದು ಅಮ್ಮ ಅಮ್ಮ ಎಂದು ಗಟ್ಟಿ ಧ್ವನಿಯಲ್ಲಿ ಅಳಲಾರಂಭಿಸಿದರು. ಅಳ್ತಾರೆ, ವ್ಯಾಕುಲತೆಯಿಂದ ಅಳ್ತಾರೆ ಅವರು. ಆಗ ಈ ದೃಶ್ಯವನ್ನು ಕಂಡಂತಹ ಅಲ್ಲಿ ಓಡಾಡ್ತಿದ್ದ ಜನರು ಏನಂತಾರೆ ಅಂದರೆ, ಪಾಪ ಅವನು ತಾಯಿ ತೀರಿಕೊಂಡಿರಬೇಕು, ಆ ತಾಯಿಯ ಅಗಲಿಕೆಯಿಂದ ಸಹಿಸದೆ ಆ ರೀತಿ ವಿರಹ ಪಡ್ತಾ ಇದ್ದಾನೆ, ವಿರಹ ವೇದನೆಯಿಂದ ಅಳುತ್ತಿರಬೇಕು ಎಂದ್ಕೊಂಡು ಭಾವಿಸ್ಕೊಳ್ತಾರೆ. ಕೆಲವರೆಲ್ಲ ಜನರು ಅವ್ರು ತಾಯಿ ತೀರೋಗಿರಬೇಕು, ಅದಕ್ಕೋಸ್ಕರ ಅವನಷ್ಟು ಸಂಕಟ ಪಡ್ತಾ ಇದ್ದಾರೆ. ಅಂದರೆ ಅವರಿಗೆ ಶ್ರೀರಾಮಕೃಷ್ಣನ ಪರಿಸ್ಥಿತಿ ಪರಿಚಯ ಇರಲಿಲ್ಲ. ಈ ಶ್ರೀರಾಮಕೃಷ್ಣ ಯಾತಕ್ಕೋಸ್ಕರ ಈ ಥರ ಹಂಬಲಿಸ್ತಾ ಇದ್ದಾರೆ ಅನ್ನೋದು ಕೆಲವು ಗೊತ್ತಿರಲಿಲ್ಲ. ಅದಕ್ಕಾಗಿ ಈ ರೀತಿ ಸಂತಾಪ ಸೂಚಿಸಿದರು. ಕೆಲವರ ಜನ, ಅಯ್ಯೋ ಪಾಪ ತಾಯಿ